ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ಒಬ್ಬ ಯುವ ರೈತರು ಎಷ್ಟು ಅದ್ಭುತವಾಗಿ ತೋಟ ನಿರ್ವಹಣೆ ಮಾಡಿದ್ದಾರೆ ಅಂದರೆ, ಹೊಸ್ದಾಗಿ ತೋಟ ಮಾಡೋರಿಗೆ ತುಂಬ ಅನುಕೂಲವಾಗಿದೆ ಸ್ನೇಹಿತರೆ ಈ ವಿಡಿಯೋ. ದಯಮಾಡಿ ಹೊಸ್ದಾಗಿ ತೋಟ ಮಾಡೋರು ಈ ವಿಡಿಯೋವನ್ನು ಮಿಸ್ ಮಾಡಬೇಡಿ, ಸಂಪೂರ್ಣವಾಗಿ ಕಡೆವರೆಗೂ ನೋಡಿ. ಏನೆಲ್ಲ ಮಿಶ್ರ ಬೆಳೆಗಳನ್ನು ಬೆಳೆದ್ಬಿಟ್ಟು ಒಂದು ತೋಟವನ್ನು ಅದ್ಭುತವಾಗಿ ನಿರ್ವಹಣೆ ಮಾಡಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಆ ರೈತರು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಬನ್ನಿ ಆ ರೈತರಿಂದಲೇ ಉತ್ತಮವಾದ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಇವರೇ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡಿ. ಖಂಡಿತ ಸರ್. ನಮಸ್ತೆ. ನನ್ನ ಹೆಸರು ಯತೀಶ್ ಅಂತ, ಗುಬ್ಬಿಹಳ್ಳಿ, ಕಡೂರು ತಾಲೂಕು. ಇದು ಈ ತೋಟದ ಓನರ್ ಬಂದ್ಬಿಟ್ಟು ಶಿವಶಂಕರಪ್ಪ ಅಂತ. ಅವರು ನಮ್ಮ ಸ್ನೇಹಿತರೆ, ಜೊತೆಲಿ ಇರ್ತೀವಿ. ಬಟ್ ಅವರು ಬೆಂಗಳೂರಲ್ಲಿ ಇರೋದ್ರಿಂದ ನಾನು ನಿಮಗೆ ಈಗ ಅವರು ಬೆಂಗಳೂರಲ್ಲಿ ಇರೋದ್ರಿಂದ ಅವ್ರ ಪರವಾಗಿ ನೀವೇ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಅಂದ್ರೆ ಇದು ತೋಟದ ಹೆಚ್ಚಿಗೆ ನಿಗಾವಣೆ ನಿಮ್ದೇ ಇರುತ್ತೆ ಸರ್. ಸರಿ, ಹಾಗಾದ್ರೆ ಈಗ ಮಾಹಿತಿ ಕೊಡಕ್ಕೆ ನೀವೇ ಸೂಕ್ತ. ಹೌದು ಸರ್, ಹೌದು. ಯಾಕೆಂದ್ರೆ ನಿರ್ವಹಣೆ ಮಾಡೋರು ಇಂಪಾರ್ಟೆಂಟು. ಇದು ಎಷ್ಟು ಎಕರೆ ಇವರೇ ಯತೀಶ್ ಅವರು? ಸರ್, ಇದು 1 ಎಕರೆ ಬರುತ್ತೆ. ಇವ್ರದ್ದು ಒಟ್ಟು 3 ಎಕರೆ ಇದೆ, ಪಕ್ಕದಲ್ಲಿದೆ. ಎಲ್ಲ ಕಡೆಗೂ ಇವ್ರದೇ ಬೋರ್ವೆಲ್ ಇರುತ್ತೆ. ಇದು ಒಂದೇ ಬೋರ್ವೆಲ್ ಅಲ್ಲಿ ಎಲ್ಲಾ ಕಡೆಗೂ ನೀರು ಸಪ್ಲೈ ಆಗುತ್ತೆ. ಬೋರ್ವೆಲ್ ಯಾವ ಕಡೆಗಿದೆ? ಇಲ್ಲೇ ಇದೆ ಸರ್. ಇದೇ ಬೋರ್ವೆಲ್? ಬೋರ್ವೆಲ್ ಇಲ್ಲೇ ಇದೆ. ಇದರಿಂದನೇ, ಈ ಜಾಗದಿಂದನೇ 3 ಜಮೀನಿಗೆ ನೀರು ಹೋಗುತ್ತೆ. ಡ್ರಿಪ್ ಇರೋದ್ರಿಂದ ತುಂಬಾ ಚೆನ್ನಾಗಿ ನೀರು ಉಳಿತಾಯನೂ ಆಗ್ತಾ ಇದೆ. ಒಂದೇ ಬೋರ್ವೆಲ್. ಓವರ್ ಹೆಡ್ ಟ್ಯಾಂಕ್ ಎಲ್ಲ ಇದೆಯಲ್ಲ, ಏನು ಸರ್? ಅದು ಓವರ್ ಹೆಡ್ ಟ್ಯಾಂಕು ಕರೆಂಟ್ ಇಲ್ದಾಗ ಎಮರ್ಜೆನ್ಸಿ ನೀರಿಗೋಸ್ಕರ ಒಂದು ಇಲ್ಲೇ ಉಳ್ಕೊಳ್ಳಿಕ್ಕೆ ಬಂದಾಗ ಹೋದಾಗ ಉಳ್ಕೊಳ್ಳಿಕ್ಕೆ ಒಂದು ಫಾರ್ಮ್ ಹೌಸ್ ತರ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಒಂದು ಗೊಬ್ಬರ ತಂದ್ರು, ಬೇರೆ ಏನಾದ್ರು ಆರ್ಗ್ಯಾನಿಕ್ ವಸ್ತುಗಳು ಸ್ಟೋರ್ ಮಾಡ್ಲಿಕ್ಕೆ, ಜನರೇಟರ್ ಎಮರ್ಜೆನ್ಸಿ ಉಳ್ಕೊಳ್ಳೋಕ್ಕೂ ಆಯ್ತು. ಹೌದೌದು. ಬಂದಾಗ ಲೇಬರ್ಸ್ ಯಾರಾದರೂ ಬಂದರೆ ರೆಸ್ಟ್ ತಗೊಳಕ್ಕೂ ಆಗುತ್ತೆ. ಓಕೆ. ಮತ್ತೆ ಅಲ್ಲಿ ಜೀವಾಮೃತ ಘಟಕ ಅದರೊಳಗೆ ಇರೋದ್ರಿಂದ ಜೀವಾಮೃತ ಘಟಕ ಇದೆಯಾ? ಓಕೆ. ಮತ್ತೆ OWDC ಡಿಕಂಪೋಸರ್ ಕೂಡ ಇದೆ. ಆಮೇಲೆ ಅವರು ಪಂಚಗವ್ಯ ಅಂತನೂ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ಒಂದು ಈ ನಮ್ಮ ದೇಸಿ ಹಸುವಿನಿಂದ ಏನೇನು ಮಾಡಬಹುದು ಎಲ್ಲದನ್ನೂ ಮಾಡ್ತೀವಿ. ಅವೆಲ್ಲ ಉತ್ಪನ್ನಗಳನ್ನು ಇಲ್ಲೇ ಮಾಡಿ ಉಪಯೋಗಿಸ್ತಾ ಇದೆ. ಈ ಭೂಮಿಗೆ ಎಲ್ಲ ಅವ್ರದ್ದೇನು 3 ಎಕರೆ ಜಮೀನ್ ಇದೆ, ಎಲ್ಲದಕ್ಕೂ ಇಲ್ಲಿಂದಾನೆ, ಅದೇ ಇಲ್ಲಿಂದಲೇ ನೀವು ಪೈಪ್ಲೈನ್ ಅಲ್ಲಿ ಸರಬರಾಜು ಆಗುತ್ತೆ. ಓಕೆ ಆಗುತ್ತೆ. ಇದು ಅಡಿಕೆ ಮತ್ತೆ ಏನೇನು ಹಾಕಿದ್ರಪ್ಪ ಇದ್ರಾಗೆ? ಸರ್, ಅಡಿಕೆ ಮುಖ್ಯ ಬೆಳೆ, ಅದ್ರ ಜೊತೆಗೆ ನುಗ್ಗೆ ಇತ್ತು, ಜೊತೆಗೆ ಬಾಳೆ ಜಾಸ್ತಿ ಇಲ್ಲ. ಎಕರೆಗೆ 100 ಗುಣಿ ಅಷ್ಟೇ ಬಾಳೆ, ನೆರಳಿಗೋಸ್ಕರ ಬಾಳೆನ ಬೆಳ್ಕೊಳ್ತೀವಿ. ಮತ್ತೆ ನುಗ್ಗೆ ಇದುವರೆಗೂ ಈಗ ಮೊನ್ನೆ ಇದೆಲ್ಲ ಕಟಾವ್ ಆಗಿದೆ ಸರ್. ಈಗ ಹೊಸದಾಗಿ ಚಿಗುರ್ತಾ ಇದೆ. ಇಲ್ಲೆಲ್ಲ ಹೊಸದಾಗಿ ಚಿಗುರ್ತಾ ಇದೆ. ಇದು ಚಿಗುರು ಬಂದಿದೆ. ಇದರಲ್ಲಿ ನುಗ್ಗೆ ಫಸ್ಲು ತುಂಬಾ ಚೆನ್ನಾಗಿ ಬಂತು. ಫಸಲು ಚೆನ್ನಾಗಿ ಬಂತ? ತುಂಬಾ ಚೆನ್ನಾಗಿ ಫಸ್ಲು ಬಂತು. ಒಂದೇ ವರ್ಷದ್ದು. ಬಟ್ ರೇಟ್ ಎಂದು ಸಮಸ್ಯೆಯಿಂದ ಸ್ವಲ್ಪ ಆದಾಯ ಕಮ್ಮಿ ಬಂತು. ಬಿಟ್ರೆ ಈ ವರ್ಷ ಪೂರ್ತಿ ನಮಗೆ ನೆರಳಾಯ್ತು. ಅಡಿಕೆ ಗಿಡ ಚೆನ್ನಾಯ್ತು. 1 ವರ್ಷದ ಅಡಿಕೆ ಗಿಡ ಸರ್ ಇದು. ಅಡಿಕೆ 1 ವರ್ಷದ್ದು? 1 ವರ್ಷದ ಅಡಿಕೆ ಗಿಡ ತುಂಬಾ ಅದ್ಭುತವಾಗಿ ಬಂದಿದೆಯಲ್ರಿ ಇದು. ಅಡಿಕೆ 1 ವರ್ಷದ್ದು ಅಂದ್ರೆ ಆಗ್ಲೇ ಎಲ್ಲ ಬುಡ ಬಿಡ್ತಾ ಇದಾವೆ ನೋಡ್ರಿ. ಈಗ ಹೆಚ್ಚು ಕಡಿಮೆ ಇದು ನನ್ನ ಹೈಟೇ ಇದೆ, 6 ಅಡಿ ಅಲ್ವಾ? 5 kg ಪ್ಯಾಕೆಟ್ ಮಣ್ಣಿರೋ ಅಂಥದ್ದು ಸಸಿ ತಂದಿದ್ವಿ. ನೋಡಿ, ಅದು ನೀವು ನಿಂತ್ಕೊಳ್ಳಿ ಅದ್ರ ಪಕ್ಕ ಇವ್ರೆ. ನೋಡಿ, 1 ವರ್ಷದ ಅಡಿಕೆ ಗಿಡ ಸ್ನೇಹಿತರೆ ಎಷ್ಟು ಹೈಟ್ ಬಂದಿದೆ. ಅದಕ್ಕೆ ಏನು ಪೋಷಕಾಂಶ ಕೊಟ್ರಪ್ಪ ಆ ಥರ? ಪೋಷಕಾಂಶ ಅಂದರೆ ಅದೇ ಸರ್, ನಾವು ಅಡಿಕೆ ಯಾವುದೇ ರೀತಿ, ಯಾಕೆಂದರೆ ತುಂಬ ಚೆನ್ನಾಗಿ ಗ್ರೋತ್ ಬಂದಿದೆ. ಹೌದು, ನೋಡಿ ಭಾಳ ಖುಷಿ ಆಗುತ್ತೆ. ಈಗ ನಮ್ಮ ರೈತರು ಅಡಿಕೆ ತೋಟ ಮಾಡಿರೋರು ಭಾಳಷ್ಟು ಜನ ಇದ್ದಾರೆ ವೀಕ್ಷಕರು. ಈಗ ಅವರು ಇದ್ರ ಉಪಯೋಗ ಪಡ್ಕೊಳ್ಳಿ. ಖಂಡಿತವಾಗ್ಲು ಸರ್. ಯಾರೇ ಬಂದ್ರು ಕೂಡ, ಎಷ್ಟೊತ್ತಿಗೆ ಬಂದ್ರು ಕೂಡ ಅವ್ರಿಗೆ ನಾವು ಮಾಹಿತಿ ಕೊಡ್ತೀವಿ. ನಾವ್ ಏನ್ ಮಾಡಿದೀವಿ ಅದನ್ನ ಅವರು ಮಾಡಬೇಕು ಅನ್ನೋದೊಂದು ಆಸೆ. ಹೌದೌದು. ನಾವು ಕೂಡ ತುಂಬಾ ಕಡೆ ನೋಡಿದ್ವಿ, ಎಲ್ಲ ಆ ತರ ಈ ತರ ಮಾಡ್ತಾರೆ. ಬಟ್ ಈ ಗಿಡಕ್ಕೆ ನಾವು ಅಡಿಕೆಗೆ ಫರ್ಟಿಲೈಸರ್ ಬಳಸಿಲ್ಲ. ಬಳಸಿಲ್ಲ. ನಾವೇನಿದ್ರು ಆರ್ಗ್ಯಾನಿಕ್ ಜೀವಾಮೃತ, ಗೋಕುಪ್ರಾಮೃತ. ಹಾಗಾದ್ರೆ ಇದು ಪ್ಯೂರ್ಲಿ ಆರ್ಗ್ಯಾನಿಕ್ ಅಡಿಕೆ ತೋಟ. ಹೌದು. ಪಂಚಗವ್ಯ, ನಂತರ OWDC ಅಂತ ಡಿಕಂಪೋಸರ್ ಬರುತ್ತೆ, ಅದನ್ನ
ಹಾಕ್ತೀವಿ. ಓಕೆ ಓಕೆ. ಅದು ಡ್ರಿಪ್ಪಲ್ಲೇ ಹೋಗೋದ್ರಿಂದ ಅದಕ್ಕೂ ನಮಗೇನು ಖರ್ಚಿಲ್ಲ. ನಾವು ಮಾಡ್ತೀವಿ, ಅದರಿಂದ ಆಟೋಮೆಟಿಕ್ ಡ್ರಿಪ್ಪಲ್ಲಿ ಹೋಗ್ತಾ ಇರುತ್ತೆ. ಈಗ ಅಡಿಕೆ ಸಸಿನ ನಾಟಿ ಮಾಡುವಾಗ ಏನು 1 ವರ್ಷದ ಸಸಿನ ನಾಟಿ ಮಾಡಿದ್ದು? 1 ವರ್ಷದ ಸಸಿ. 1 ವರ್ಷ ಅಂದ್ರೆ 5 kg ಪ್ಯಾಕು. ಸ್ವಲ್ಪ ಸಸಿನೂ ಚೆನ್ನಾಗಿತ್ತು. ಸಸಿ ತಂದಾಗ ತುಂಬಾ ಉತ್ಕೃಷ್ಟವಾಗಿರೋ ಸಸಿನೇ ತಂದು ನಾಟಿ ಮಾಡಿ. ಆಮೇಲೆ ನಾಟಿ ಮಾಡ್ಬೇಕಾದ್ರೆ ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದು, ಕೆಲವರು ಇಟ್ಯಾಚಿಯಲ್ಲಿ ಟ್ರೆಂಚ್ ಹೊಡೆದು ಮಾಡ್ತಾರೆ. ನೀವ್ ಹೇಗ್ ಮಾಡಿದ್ರಿ ಸರ್? ನಾವು ನೆಲ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಾಮೂಲಿ ಡಿಗ್ಗರಲ್ಲಿ ಗುಂಡಿ ತೋರಿಸಿದ್ವಿ. ಡಿಗ್ಗರಲ್ಲಿ 1/4 ಅಡಿ 1.5 ಅಡಿ ಗುಂಡಿ ತೋರಿಸಿ ಅದಕ್ಕೆ ಸ್ವಲ್ಪ ಕೆರೆ ಮಣ್ಣು ಜೊತೆಗೆ ಕುರಿ ಗೊಬ್ಬರ ಹಾಕಿದ್ವಿ. ಕುರಿ ಗೊಬ್ಬರ ಅದಕ್ಕೆ ಮಿಕ್ಸ್ ಮಾಡಿ ಆನಂತರ ಸಸಿ ಹಾಕಿದ್ದು. ಸಸಿ ಹಾಕಿದ ತಕ್ಷಣ ಡ್ರಿಪ್ಪಲ್ಲಿ ನೀರು ಹೋಗ್ತಾ ಇತ್ತು. ಆಟೋಮೆಟಿಕ್ ಅವು ಹೊಸ ಬೇರು, ಹೊಸ ಚಿಗುರು ಇವೆಲ್ಲ ಶುರುವಾಯಿತು. ಇಟ್ಯಾಚಿಲಿ ನಾವು ಟ್ರೆಂಚ್ ಹೊಡಿಸಿ ಆಮೇಲೆ ಸಸಿ ಹಾಕಿದ್ವಿ ಅಂತಂದರು. ಅವ್ರ ತೋಟಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಹಾಗಾಗಿ ನಿಮ್ಮದು ತುಂಬ ಚೆನ್ನಾಗಿ ಬಂದಿತ್ತಲ್ಲ, ನೀವು ಹಾಗೆ ಮಾಡಿದಿರೇನೋ ಅಂದ್ಕೊಂಡೆ. ಇಲ್ಲ ಸರ್, ಹಾಗಾದರೆ ಡಿಗ್ಗರಲ್ಲಿ ತೆಗೆದ್ರು ತುಂಬ ಚೆನ್ನಾಗಿ ಬರುತ್ತೆ. ಡಿಗ್ಗರಲ್ಲೂ ತೆಗೆದ್ರು ಬರುತ್ತೆ. ಕೆಲವರು ಬರೀ ಗುದ್ಲಿ ಕುಂಟೆ ಎಣ್ಣಿಲಿ ತೆಗೆದು ಸಸಿ ಹಾಕ್ತಾರೆ. ಹಿಂದೆಲ್ಲ ಹಂಗೆ ಮಾಡ್ತಾ ಇದ್ರು. ಈಗ ಲೇಬರ್ ಸಮಸ್ಯೆಯಿಂದ ಎಲ್ಲ ಡಿಗ್ಗರು, ಇಟಾಚಿಗಳು ಇಂಥವರಲ್ಲಿ ಟ್ರಂಚ್ ಮಾಡಿ ಮಾಡ್ತಾರೆ. ಅದಕ್ಕೂ ತೊಂದರೆ ಇಲ್ಲ, ಅದಕ್ಕೂ ಮಣ್ಣು ಲೂಸ್ ಆಗುತ್ತೆ. ಕರೆಕ್ಟ್. ಈಗ ಏನು ಗೊಬ್ಬರ ಕೊಟ್ಟಿದ್ದೀರಪ್ಪ ಇದಕ್ಕೆ? ಸರ್, ಇದಕ್ಕೆ ಡಿಕಂಪೋಸರು, ಜೀವಾಮೃತ ಪ್ರತಿ ತಿಂಗಳು ಬೇಸಿಗೆನಲ್ಲೂ ಕೂಡ ಪ್ರತಿ ತಿಂಗಳು ಜೀವಾಮೃತ. ಮತ್ತು ಯಾವುದೇ ರೀತಿ ಕೃಷಿಗೆ ಸಂಬಂಧಪಟ್ಟ ವೇಸ್ಟೇಜ್ ಯಾವುದನ್ನು ಬಿಸಾಕಿಲ್ಲ, ಎಲ್ಲ ಅಡಿಕೆ ಮರದ ಬುಡಕ್ಕೆ ಹಾಕೋದು. ಆದ್ರಿಂದ ನೀವು ಬೇಕಾದ್ರೆ ತೋರಿಸ್ತೀನಿ ಸರ್. 1 ಅಡಿ ತುಂಬಾನೇ ವೇಸ್ಟೇಜ್ ಎಲ್ಲ ಕೃಷಿ ತ್ಯಾಜ್ಯಗಳೆಲ್ಲ, ನುಗ್ಗೆ ವೇಸ್ಟೇಜ್, ನುಗ್ಗೆ ಕಟಾವ್ ಆಯ್ತಲ್ಲ ನೋಡಿ, ಕೃಷಿ ತ್ಯಾಜ್ಯಗಳೆಲ್ಲ ಈ ರೀತಿ ಬುಡಕ್ ಹಾಕಿದಿರಿ ಅಲ್ವಾ? ಇಡೀ ಬೇಸಿಗೆನಲ್ಲಿ ಯಾವತ್ತೂ ಮಾಶ್ಚರ್ ಕಮ್ಮಿ ಆಗಿಲ್ಲ. ಹೌದು, ತೇವಾಂಶ ನಿರ್ವಹಣೆ ಬಹಳ ಸುಲಭ ಆಗುತ್ತೆ. ಇದು 1 ಅಡಿ ಗುಂಡಿ ತೋಡಿದ್ರೆ ಈ ಜಾಗದಲ್ಲಿ ಕಮ್ಮಿ ಅಂದ್ರೆ 50 ರಿಂದ 60 ಎರೆಹುಳುಗಳು ಸಿಗ್ತವೆ. ನಾವು ಅಲ್ಲೊಂದು 2 ಪಿಲ್ಲರ್ ತೆಗೆದ್ವಿ. ಅದು ನೋಡ್ಬಿಟ್ಟು ಎರೆಹುಳ ಸತ್ತೋಗ್ತಾವಲ್ಲ ಅಂತೇಳಿ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ವಿ. ಅಷ್ಟು ಎರೆಹುಳುಗಳು ಈ ಭೂಮಿನಲ್ಲಿ ಇದಾವೆ. ಅದು ಅದೆಲ್ಲ ಏನು ಅಂದ್ರೆ ಈ ಆರ್ಗ್ಯಾನಿಕ್ ಅಂದ್ರೆ ಸಾವಯವದ ಮಹಿಮೆ. ಹೌದು ಹೌದು, ನಿಜವಾಗ್ಲೂ. ನೀವು ರತ್ನಾಕರ್ ಏನು ತೋರಿಸ್ತಾ ಇದೀರಿ ಹೇಳ್ರಪ್ಪ, ಮಾತಾಡಿ. ಇದು ನೋಡಿ, ಅದಕ್ಕೆ ಎರೆಹುಳು ಜಾಸ್ತಿ ಇದೆ ಅನ್ನೋದಕ್ಕೆ ಸ್ಮೂತ್ನೆಸ್ ಆಗ್ಲಿಕ್ಕೆ ಈ ಮಣ್ಣಿಂದು, ಈ ಎರೆಹುಳದ್ದು ಇರುವಿಕೆ ಹೇಗೆ ಇದ್ ಮಾಡ್ತಾರೆ ಅಂದ್ರೆ, ಈ ಮಣ್ಣಿನ ಪದರಗಳು ನೋಡಿ ಈ ತರ ಸ್ಮೂತ್ನೆಸ್ ಈ ತರ ಆಗೋದು ಹೆಚ್ಚಾಗಿ ಎರೆಹುಳುವಿನ ಹಾಗೆ ವಿತ್ ಮೈಕ್ರೋ ಆರ್ಗ್ಯಾನಿಸಮ್ಸು ಏನು ಭೂಮಿಲಿ ಇದಾಗಂತವು ಅದು ಹೆಚ್ಚಾಗಿ ಕಾಣುತ್ತೆ. ಮಾತಾಡ್ರಿ ಜೊತೆಲ್ಲ ಇರ್ತೀವಿ. ನೋಡಿ ಇದರಲ್ಲೆಲ್ಲ ಈ ಹುಳುಗಳೇ ಜಾಸ್ತಿ ಸರ್. ಎಲ್ಲ ಸಣ್ಣ ಸಣ್ಣ ಜೀವಿಗಳು ಪೂರ್ತಿಯಾಗಿ ಇದ್ರೊಳಗಿರುತ್ತೆ. ಜೀವ ವೈವಿಧ್ಯತೆ ಇರೋದ್ರಿಂದನೇ ಮಣ್ಣು ಇಷ್ಟು ಉತ್ಕೃಷ್ಟವಾಗಿರೋದು. ಕೈಲೇ ಎಷ್ಟು ಸುಲಭ ತೆಗಿತಾ ಇದ್ದೀರಿ. ನಾವು ಗುದ್ಲಿ ತೆಗ್ದಂಗೆ ತೆಗಿತಾ ಇದ್ದೀರಲ್ಲ ಕೈಲೇ. ಇದು 1 ಅಡಿ ಆಳ ತೆಗೆದ್ರೆ ಎರೆಹುಳುಗಳು ಸಂಖ್ಯೆನೇ ನೋಡ್ಬೇಕು, ಅಷ್ಟು ಎರೆಹುಳುಗಳು ಸಿಗುತ್ತೆ. ಪೂರ್ತಿ ಮಣ್ಣು ಎಲ್ಲ ಕಡೆ ಟೀ ಪೌಡರ್ ಇದ್ದಂಗಿದೆಯಲ್ಲ ಮಣ್ಣು. ಎಷ್ಟು ಉತ್ಕೃಷ್ಟವಾಗಿ ಟೀ ಪೌಡರ್ ಇದ್ದಂಗಿದೆ ಅಂದರೆ ಭಾಳ ಚೆನ್ನಾಗಿ ನಿರ್ವಹಣೆ ಮಾಡಿದಿರಿ ಬಿಡಿ. ಭಾಳ ವಿಶೇಷವಾದ. ಹೌದು ಸರ್, ಅದಕ್ಕೆ ಭಾಳ ಖುಷಿ ಆಯಿತು. ಇದು 1 ವರ್ಷಕ್ಕೆ ಈಗಾಗಲೇ ಬುಡ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಬುಡ ಭೂಮಿಗೆ ಹಾಕಿ 1 ವರ್ಷ. ಭೂಮಿಗೆ ಹಾಕಿ 1 ವರ್ಷ, ಕರೆಕ್ಟಾಗಿ 1 ವರ್ಷ. ಮೇ 25ನೇ ತಾರೀಕು ನಮ್ಮ ಊರ ಹಬ್ಬದ ದಿನ ಕಳೆದ ವರ್ಷ ಹಾಕಿದ್ದು. ಅಂದ್ರೆ 1 ವರ್ಷ 1 ವರ್ಷ 10 ದಿನ. 10 ದಿನ ಇವತ್ತಿಗೆ. ಸರಿ. ಭಾಳ ಚೆನ್ನಾಗಿ ನಿರ್ವಹಣೆ ಮಾಡಿದಿರಿ ಅಂತ ಆಯ್ತಲ್ಲ. ಅದು ಎರೆಹುಳು. ಇದು ಈ ಬಾಳೆ ಇದೆಯಲ್ಲಪ್ಪ, ಈ ಬಾಳೆ ಯಾವುದು ತಳಿ ಭಾಳ ವಿಶೇಷವಾಗಿ ನೋಡ್ರಿ. ಇದು ಹೆಂಗೆ ಬಂದಿದೆ ಅಂದರೆ ಅದು ಎಷ್ಟು ದಪ್ಪ ಇದೆ. ಈ ಬಡ್ಡೆ ನೋಡ್ರಿ, ಇದು ಅಂತ ಸರ್. ಇದು ಪಚ್ಚಬಾಳೆ.
ಟಿಶ್ಯೂ ಕಲ್ಚರಾ? ಪಚ್ಚಬಾಳೆ. ಇದು ಸೀಡ್ಸ್ ಅಂದ್ರೆ G9 ಅಂತನೋ G9 ಅದು. ಹಾಂ ಹಾಂ. ಇದು 10 ರೂಪಾಯಿ, 10 ರೂಪಾಯಿ ಒಂದು ಗಿಡ ಸಿಗುತ್ತೆ. ಇದು ಎಷ್ಟು 6 ತಿಂಗಳು? 6 ತಿಂಗಳು ಬಾಳೆ ಗಿಡ. ಅಯ್ಯೋ, ಕನಿಷ್ಠ ಅಂದ್ರೆ 70 kg ಬರುತ್ತೆ ಸರ್ ಗೊನೆ. ಅಲ್ಲ, ಎಷ್ಟು ಉತ್ಕೃಷ್ಟವಾಗಿ ಬಂದಿದ್ರಿ, ಭಾಳ ಖುಷಿ ಆಗುತ್ತೆ ನೋಡೋದು. ಜಾಸ್ತಿ ಇಲ್ಲ, 1 ಎಕರೆ 100 ಮಾತ್ರ ಪುಟ್ಟಬಾಳೆ. ಅದು ಕೂಡ G5 ಅಂತನೋ, ಅದು ಸೀಡ್ಸೇ, ಎಲ್ಲ ಪಾಕೆಟ್ ಬರುತ್ತೆ. ಇದು 20 ರೂಪಾಯಿ, ಇದು 10 ರೂಪಾಯಿ ಸೊಸಿ. ಅದು ಪುಟ್ಟಬಾಳೆ. ಪುಟ್ಟಬಾಳೆ, ಏಲಕ್ಕಿ ಬಾಳೆ ಅಂತಾರೆ. ಸರಿ ಸರಿ. ಇದು ಪಚ್ಚಬಾಳೆ. ಸರಿ. ಈಗ ಇಲ್ಲಿ ಈ ತೋಟದಲ್ಲಿರೋದು ಮುಖ್ಯವಾಗಿ ಅಡಿಕೆ, ಎರಡನೇದು ಬಾಳೆ, ಮೂರನೇದು ನುಗ್ಗೆ. 3 ಬೆಳೆ ಇದೆ. 3 ಬೆಳೆ ಇದೆ ಸರ್. 3 ಇದರಲ್ಲಿ ಒಂದು ಬೆಳೆ ತಕೊಂಡ್ಬಿಟ್ರಿ ನುಗ್ಗೆ. ಈಗ ಬಾಳೆ ತಗೊಳೋದ್ರಾಗ ಇದ್ದೀರಿ ನೆಕ್ಸ್ಟ್. ಹೌದು. ರೈಟು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದಿರಿ. ಇಲ್ಲಿ ಇದು CCTVಗೆ ವ್ಯವಸ್ಥೆ ಮಾಡಿದ್ದೀರಿ? CCTV, ಇದು ಸೋಲಾರ್ TV CC. ಚೆನ್ನಾಗಿ ಕವರೇಜ್ ಆಗುತ್ತೆ. ಓಹೋ, ಚೆನ್ನಾಗಿ ಕವರೇಜ್ ಆಗುತ್ತೆ ಇದರದ್ದು. ಈಗ ಭಾಳಷ್ಟು ರೈತರು ತೋಟಗಳನ್ನ ಈಗ ಮನೆಯಲ್ಲೇ ಕುತ್ಕೊಂಡು ನೋಡ್ಬೋದಲ್ಲ? ನೋಡ್ಬೋದು, ಅವ್ರ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಈಗ ಇವರು ಬೆಂಗಳೂರಾಗಿದ್ದಾರೆ ಓನರ್ ಅಂದ್ರಿ, ಅವ್ರು ಬೆಂಗಳೂರಲ್ಲಿ ಈಗ ಇದನ್ನೆಲ್ಲ ನೋಡ್ತಾ ಈಗ ನಾವು ಇಲ್ಲಿ ಮಾಡ್ತಾ ಇರೋದನ್ನು ಕೂಡ ಅವ್ರು ನೋಡ್ತಾ ಇರ್ತಾರೆ. ವೆರಿ ಗುಡ್. ನೋಡ್ರಿ, ಈ ಟೆಕ್ನಾಲಜಿ ಬಳಸ್ಕೋಬೇಕು ನಾವು, ಯಾಕೆಂದ್ರೆ ಎಲ್ಲ ಸಂದರ್ಭದಲ್ಲೂ ತೋಟಕ್ಕೆ ಹೋಗಿನೇ ನೋಡೋಕ್ಕಾಗಲ್ಲ. ಹೌದು ಅಲ್ವಾ? ಹೌದು. ಗುಡ್. ಭಾಳ ಚೆನ್ನಾಗಿ ಬೆಂಗಳೂರಲ್ಲಿ ಕುತ್ಕೊಂಡು ನಿರ್ವಹಣೆ ಮಾಡ್ತದಾರಲ್ಲ, ಅದು ಗ್ರೇಟ್. ಇದು 150 ಕಿಲೋಮೀಟರ್. ಅವರಿಗೆ ಕೃಷಿ ಬಗ್ಗೆ ಇರುವ ಆಸಕ್ತಿ ಖಂಡಿತ ಅಲ್ವಾ? ಖಂಡಿತವಾಗ್ಲು ಅವರು ಯಾವುದನ್ನೂ ಇಲ್ಲ ಅಂತ ಹೇಳಲ್ಲ. ನೋಡಿ, ಸೈರನ್ ಈಗ ಜನ ಕಂಡ್ರೆ ಸೈರನ್ ನೋಡಿಯುತ್ತೆ ಅಲ್ಲ? ಅದು. ಮತ್ತೆ ಈ ಟ್ಯಾಂಕ್ ಏನಪ್ಪ ಇಲ್ಲಿ ಈ ಹೊರಗಿರೋದು? ಸರ್, ಈ ಟ್ಯಾಂಕ್ ಬಂದ್ಬಿಟ್ಟು ಆಡಿನ ಗೊಬ್ಬರ ಅಂತ ಸರ್. ಆಡಿನ ಗೊಬ್ಬರ ಅಂದ್ರೆ ಕುರಿ ಗೊಬ್ಬರ ಅಲ್ಲ, ಆಡು, ಮೇಕೆ ಗೊಬ್ಬರ. ಮೇಕೆ ಗೊಬ್ಬರ. ಇದು ಈ ಚೀಲ್ಗಳಲ್ಲಿ 1 ಲೋಡ್ ತರಿಸಿದ್ವಿ, 11,000 ರೂಪಾಯಿ ಟ್ರ್ಯಾಕ್ಟರ್ ಲೋಡು. ಇದನ್ನ ಎಲ್ಲರ ಏನ್ ಮಾಡ್ತಾರೆ, ಭೂಮಿಗೆ ಹಾಕ್ಬಿಡ್ತಾರೆ. ಭೂಮಿಗೆ ಹಾಕಿದ್ರೆ ಅದು ಕರಗಲ್ಲ. ಎಲ್ಲ ಮೇಲೆ ಹಾಕ್ತಾರೆ, ಗುಣಿ ಮಾಡಿ ಹಾಕಲ್ಲ, ಮೇಲೆ ಮಣ್ಣು ಮುಚ್ಚಲ್ಲ, ಮೇಲೆ ಹಾಕ್ಬಿಡ್ತಾರೆ. ಅದು ಕರಗಲ್ಲ, ಬಿಸಿಲಿಗೆ ಅರ್ಧ ಡ್ರೈ ಆಗೋಗುತ್ತೆ. ಆಮೇಲೆ ನಮ್ಮ ಸ್ನೇಹಿತರಿದ್ದರು ಇದೇನು ಮಾಡ್ಬೋದು ಅಂತ ಇದು ಮಾಡಿ ನೋಡೋಣ ಅಂತೇಳಿ ಒಂದು ಡ್ರಮ್ಮಿಗೆ ನೆನೆ ಹಾಕ್ಬಿಟ್ವಿ. ನೆನೆ ಹಾಕ್ಬಿಟ್ಟು 4 ದಿನ ಬಿಟ್ಟು ಅದಕ್ಕೆ ಸ್ವಲ್ಪ AMC, OWDC, ಸ್ವಲ್ಪ ಬೆಲ್ಲ, ಒಂದು ಡ್ರಮ್ಮಿಗೆ 1 kg ಬೆಲ್ಲ ಅಷ್ಟೇ, ಅದನ್ನ ಮಿಕ್ಸ್ ಮಾಡಿಬಿಟ್ಟು ಇಟ್ವಿ. ಅದು ಒಂದು 5 ದಿನಕ್ಕೆ ಪೂರ್ತಿ ಅದೇನು ಪಿಸ್ಕೆ ಇದೆ ಅದೆಲ್ಲ ಮೇಲಕ್ಕೆ ಬಂತು, ಕೆಳಗಡೆ ಫುಲ್ಲು ತಿಳಿ ನಿಂತ್ಕೊಳ್ತು. ಅವೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ತಿಳಿನ ಗಿಡಕ್ಕೆ ಕೊಟ್ವಿ. ಆ ಗಿಡಗಳು ದಿನಕ್ಕಿಂತ ದಿನಕ್ಕೆ ಬದಲಾವಣೆ ಆಗ್ತಾವೆ. ಆವಾಗ ನಾವು 1,000 ಲೀಟ್ರ್ ಸಿಂಟ್ಯಾಕ್ಸೇ ತಂದ್ಬಿಟ್ಟು ಅದಕ್ಕೆ ಇದನ್ನ ಹಾಕ್ಬಿಟ್ಟು 5 ದಿನ ಬಿಟ್ಟು ಆ ವೆಂಚೂರಿಗೆ ಅಲ್ಲಿಂದ ಪೈಪ್ಲೈನ್ ಮೂಲಕ ಶೆಡ್ ಒಳಗೆ ಹೋಗುತ್ತೆ. ಈಗ ಇದೇನು ಈಗ ಮೇಕೆ ಗೊಬ್ಬರವನ್ನ ಸಿಂಟ್ಯಾಕ್ಸ್ ಒಳಗಡೆಗೆ ಅದನ್ನ ಇದು ಮಾಡಿಬಿಟ್ಟಿದ್ದೀರಿ ಎಂಥದ್ದು? ನೆನೆ ಹಾಕಿದೀವಿ. ನೆನೆ ಹಾಕಿ. ಓಹೋ. ಅಲ್ಲ, ನೀವು ಸೈಂಟಿಸ್ಟ್, ಅವ್ರವ್ರ ತೋಟಕ್ಕೆ ಅವರೇ ಸೈಂಟಿಸ್ಟ್ ಅಂತಾರಲ್ಲ. ಈಗ ನೀವು ಅದನ್ನ ಪತ್ತೆ ಹಚ್ಚಿದ್ರಿ? ಹೌದು. ಅದನ್ನ ಇನ್ನೂ ಕೂಡ ಕ್ರಶ್ ಮಾಡಿದ್ರೆ, ಅದನ್ನ ಪುಡಿ ಮಾಡಿದ್ರೆ, ಅದು ಕ್ರಶಿಂಗ್ ಮಿಷಿನ್ನೇ ಸಿಗುತ್ತೆ ಚಿಕ್ಕದು. ಅದನ್ನ ತಂದ್ಬಿಟ್ಟು ನಾವು ಪೌಡ್ರ್ ಮಾಡಿ ನೆನೆ ಹಾಕ್ಬಿಟ್ರೆ ಇನ್ನೂ ಕ್ವಾಲಿಟಿ ಆಗಿರುತ್ತೆ. ಜೊತೆಗೆ ಅದಕ್ಕೆ ಸ್ವಲ್ಪ AMC ಹಾಕ್ಬೇಕಾಗತ್ತೆ. ಅಂದ್ರೆ ಅದು ಅಲ್ಲಿರೋ ಜೀವಾಣುಗಳನ್ನ ಸ್ಪ್ರಿಟ್ ಮಾಡ್ಕೊಡ್ಬೇಕು, ಎಕ್ಸ್ಟ್ರಾ ಮಾಡ್ಕೊಡ್ಬೇಕು. ಹಂಗಾಗಿ AMC ಅಂದ್ರೆ ಒಂಚೂರು ಬಿಡಿಸಿ ಹೇಳ್ರಿ ಎಲ್ರು. AMC ಅಂದ್ರೆ ಸರ್ ಅಕ್ವಾ ಮೇಂಟೆನೆನ್ಸ್ ಇನ್ನೊಂದು ಕೆಮಿಕಲ್ ಅಂತನೋ ಒಂದು, ಅದು ಆರ್ಗ್ಯಾನಿಕ್ ಕೃಷಿ ಇಲಾಖೆಗಳು ಸಿಗುತ್ತೆ. ಅದನ್ನ ಹಾಕಿದ್ರೆ ಈ ಅದ್ರೊಳಗಿರೋ ಸೂಕ್ಷ್ಮಾಣು ಜೀವಿಗಳು ಡಬಲ್ ಆಗುತ್ತೆ, ದ್ವಿಗುಣಗೊಳ್ತವೆ. ರೈಟ್. ಆಯ್ತಪ್ಪ, ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನೋಡಿ. ಇದ್ರೊಳಗೆ ಮೇಕೆ ಗೊಬ್ಬರ ಹಾಕಿಬಿಟ್ಟು ಅದನ್ನ ಲಿಕ್ವಿಡ್ ಮಾಡ್ತೀರಿ, ಲಿಕ್ವಿಡ್ ಮಾಡಿ ಪೈಪ್ ಮೂಲಕ ವೆಂಚೂರಿಗೆ ಕಳಿಸ್ತೀರಿ ಅಲ್ವಾ? ಡ್ರಮ್ಮಿಗೆ ಹೋಗುತ್ತೆ, ವೆಂಚೂರಿ ಆಟೋಮೆಟಿಕ್ ತಗೊಳ್ತಾವೆ. ಇಲ್ಲಿಂದ ಡ್ರಮ್ಗೆ ಹೋಗುತ್ತೆ, ಅಲ್ಲಿ ವೆಂಚೂರಿ ಇದೆ. ಅಲ್ಲಿ ವೆಂಚೂರಿ ಇದೆ. ಸರಿ. ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಿ ಯತೀಶ್ ಅವರೇ. ತೋಟವನ್ನು ಈ ರೀತಿ ವ್ಯವಸ್ಥಿತವಾಗಿ ನಾವು ನಿರ್ವಹಣೆ ಮಾಡಿದರೆ ಕೃಷಿಯಲ್ಲಿ ಲಾಸ್ ಆಗಲ್ಲ. ನಾವು ಏನು ಮಾಡ್ತೀವಿ, ನಮ್ಮ ರೈತರು ಭಾಳಷ್ಟು ಮಂದಿ ಮಾಡೋದು
ಅಡಿಕೆ ಹಾಕಿದ್ರು ಅಂದ್ರೆ ಸರ್ ಲಾಭ ಇಟ್ಟು ಯಾವ್ದನ್ನು ಮಾಡಬಾರ್ದು ನನ್ನ ಪ್ರಕಾರ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಕೃಷಿ ಮಾಡ್ತಾ ಇರೋದು, ಅವಾಗಿಂದನೂ ನೋಡ್ತಾ ಇದ್ದೀನಲ್ಲ, ನಾನು ಇಷ್ಟನ್ನ ಬೆಳೆ ಬೆಳಿಬೇಕು ಅಂತೇಳಿ ಒಂದು ಹಠ ಇರ್ಬೇಕು, ಅಷ್ಟು ಬಿಟ್ರೆ ಆ ಬೆಲೆ ಇಷ್ಟೇ ಸಿಗ್ಬೇಕು ಅನ್ನೋದು ನಿರೀಕ್ಷೆ ಮಾಡಂಗಿಲ್ಲ. ಅದು ನಮ್ಮ ಪ್ರತಿಫಲಕ್ಕೆ ತಕ್ಕವಾದ ದೇವ್ರು ಕೊಡ್ತಾರೆ. ಒಟ್ಟಿಗೆ ಕೃಷಿಯಲ್ಲಿ ಆನಂದ ಪಡಬೇಕು, ಯಾವುದೇ ಕೆಲಸ ಮಾಡಿದ್ರು ಎಂಜಾಯ್ ಮಾಡ್ಬೇಕು, ಅವಾಗ ಅದಕ್ಕೆ ನಮಗ್ ಸುಸ್ತು ಆಗಲ್ಲ. ನೋಡ್ರಿ, ನಮಗೆ ಕೃಷಿ ಅಂತಲೇ ಅಲ್ಲ, ಏನೇ ವೃತ್ತಿ ಮಾಡಿ ಅಲ್ಲಿ ಖುಷಿ ಪಡ್ಬೇಕು. ಹೌದು, ಅದನ್ನು ಖುಷಿಯಿಂದ ಮಾಡ್ಬೇಕು. ಹೌದು, ಅವಾಗ ಪ್ರತಿಫಲ ಬಂದೇ ಖಂಡಿತವಾಗ್ಲು. ಖುಷಿಯಾಗಿ ಮಾಡಿದ್ರೆ ಯಾವ್ದು ಫೇಲ್ ಆಗಲ್ಲ. ರೈಟ್, ಅದು ಕಷ್ಟ ಆಗ್ಬೋದು, ತೊಂದರೆ ಇಲ್ಲ. ಖಂಡಿತ. ಆಯ್ತಪ್ಪ. ಈಗ ಯತೀಶ್ ಅವರೇ, ಇದೇನು ಜೀವಾಮೃತ ಘಟಕನಾ? ಹಾ ಸರ್, ಇದು ಜೀವಾಮೃತ. ಜೊತೆಗೆ ಇಲ್ಲಿ OWDC ಅಲ್ಲ ಡಿಕಂಪೋಸರ್, ಅದು ಮದರ್ ಕಲ್ಚರ್ ಒಂದು 20 ಲೀಟರ್ ಹಂಗೆ ಇದೆ. ಅದಕ್ಕೆ ಇವತ್ತು ನಾವು ಅದಕ್ಕೆ ನೀರು ಹಾಕ್ಬಿಟ್ಟು 2 kg ಬೆಲ್ಲ ಹಾಕಿದ್ರೆ ಇನ್ನೊಂದು ವಾರದೊಳಗೆ OWDC ರೆಡಿ ಆಗುತ್ತೆ. ಡೈಲಿ ಕ್ಲಾಕ್ ವೈಸ್ ಬೆಳಗ್ಗೆ ಸಾಯಂಕಾಲ ನಾವು ರೊಟೇಟ್ ಮಾಡ್ತೀವಿ. ಆಮೇಲೆ ಇದು ಇನ್ನೊಂದು ಕೂಡ ಪಂಚಗವ್ಯ ಅಂತಾನು ಮಾಡ್ತೇವೆ. ಅಲ್ಲ, ಇದು ಜೀವಾಮೃತ. ಜೀವಾಮೃತ ನೆನ್ನೆ ಹಾಕಿದೀವಿ. ನಾವೊಂದು ದಿವಸ ಲೇಟ್ ಆಗಿ ಬಂದ್ಬಿಟ್ಟಿವಿ. ಹೌದು, ಅದಕ್ಕೆ ಜೀವಾಮೃತದನ್ನ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಿರುಗಿಸ್ಬೇಕು ಅಂತಾರಲ್ಲ? ಇಲ್ಲ, ಅದು ನಾವು ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ, ಯಾವಾಗ್ಲೂ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಅಕ್ವೇರಿಯಂ, ಫಿಶ್ ಅಕ್ವೇರಿಯಂ ಒಳಗೆ ಹಾಕಿರ್ತಾರಲ್ಲ, ಆ ಮಿಷಿನ್ ಅನ್ನ ಇಟ್ಟಿದ್ದೀವಿ. ಇದು ಪ್ರತಿ 10 ನಿಮಿಷಕ್ಕೊಂದ್ಸರಿ ಆನ್ ಆಗುತ್ತೆ ಆಟೋಮೆಟಿಕ್. ಇದನ್ನ ಪ್ಲಗ್ ಹಾಕ್ಬಿಟ್ಟಿರ್ತೀವಿ, ಆನ್ ಆಗ್ಬಿಟ್ಟು ಅದೇ ಮೇಲೆ ಕೆಳಗೆ ಅದು ನೀರು ಮೇಲೆ ಹೋಗ್ತಾ ಇರುತ್ತೆ, ಕೆಳಗೆ ಬರ್ತಾ ಇರುತ್ತೆ. ಒಟ್ಟಿಗೆ ನೀರು ರೊಟೇಟ್ ಆಗುತ್ತೆ. ನಾವು ರೊಟೇಟ್ ಮಾಡೋದ್ಕಿಂತ ಇದು ಆಟೋಮೆಟಿಕ್ ಆಗಿ ಅಕ್ವೇರಿಯಂ ಮಿಷಿನ್. ಇದು ಫಿಶ್ಗೆಲ್ಲ ಏರ್ ಬರ್ಲಿಕ್ಕೆ ಇಟ್ಟಿರ್ತಾರಲ್ಲ, ಅದನ್ನ ನಾವು ಏರ್ ಬರ್ದಂಗೆ ಬರೀ ಪಂಪ್ ಮಾಡೋ ತರ ಮಾಡಿದೀವಿ. ಸರಿ. ಆಮೇಲೆ ಈಗ ಇದರಿಂದ ಎಲ್ಲಿಗೆ ಡ್ರಮ್ಮಿಗೆ ಬರುತ್ತೆ? ವೆಂಚುರಿನಾ? ಇಲ್ಲಿ ವೆಂಚುರಿ ಇದೆ. ವೆಂಚುರಿ ಇದು ಕೆಳಗಡೆ ಇದೆ. ಇದನ್ನ ಮೋಟರ್ ಆನ್ ಮಾಡಿದ ತಕ್ಷಣ ಈ ಮೇನ್ ವಾಲನ್ನ ಸುಮಾರು 70 ಭಾಗ ಆಫ್ ಮಾಡ್ತೀವಿ. ಆಫ್ ಮಾಡಿ ವೆಂಚುರಿ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ವೆಂಚುರಿಯಿಂದ ನೀರು ಎಳ್ಕೊಳ್ಳೋದು. ಈಗ ಮೋಟರ್ ಆನ್ ಆಗಿಲ್ಲ. ಸ್ಟಾಕ್ ನೀರು ಜೊತೆಗೆ ಇಲ್ಲೊಂದು ಪ್ರೆಸರ್ ವಾಲ್ ಇದೆ. ಅಕಸ್ಮಾತ್ ಯಾವುದೇ ವಾಲು ಪ್ರೆಸರ್ ವಾಲ್ ಏನು ಉಪಯೋಗ ಹೇಳಪ್ಪ? ಪ್ರೆಸರ್ ವಾಲ್ ಯಾಕೆ ಹಾಕ್ಬೇಕು ಅಂದ್ರೆ, ರೈತರು ಒಂದೊಂದ್ಸರಿ ಮರ್ತ್ ಬಿಡ್ತಾರೆ ಸರ್. ವಾಲ್ ಆನ್ ಆಗಿರಲ್ಲ, ಮೋಟರ್ ಆನ್ ಆಗ್ಬಿಡುತ್ತೆ. ಅವಾಗ ಪೈಪ್ ಲೈನ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ರೈಟ್. ಅದು ಅಷ್ಟೊತ್ತಲ್ಲಿ ಕತ್ಲೆನಲ್ಲಿ ಎಲ್ಲ ಓಡಾಡೋದು ಕಷ್ಟ. ಈ ಪ್ರೆಸರ್ ವಾಲ್ ಇತ್ತು ಅಂದ್ರೆ ನಾವು ಎಲ್ಲೇ ಮೋಟರ್ ವಾಲ್ ಆಫ್ ಆಗಿದ್ರು ಕೂಡ ಪ್ರೆಸರ್ ವಾಲ್ ಓಪನ್ ಆಗುತ್ತೆ, ಇಲ್ಲಿ ನೀರು ಹೊರಗಡೆ ಬರುತ್ತೆ. ಸರಿ, ಒಳ್ಳೆ ಐಡಿಯಾ ಮಾಡಿದ್ರಿ. ಮತ್ತೆ ಎಲ್ಲ ಮೋಟರ್ ಆಗ್ಲಿ, ಪೈಪ್ ಆಗ್ಲಿ, ಸ್ಟಾರ್ಟರ್ ಆಗ್ಲಿ ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ. BTCO ಕಂಪ್ನಿದೆ ತಂದಾಕಿ, ಯಾವುದೇ ಸಮಸ್ಯೆ ಇಲ್ಲ. ಆ ರೀತಿಯಾಗಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ವಿ. ವೆರಿ ಗುಡ್, ಸೂಪರ್. ಬಹಳ ಚೆನ್ನಾಗಿ ಮಾಹಿತಿ ಕೊಟ್ರಪ್ಪ. ಇದು ಆದ್ರೆ ಈ ಶೆಡ್ ಇದೆಯಲ್ಲ, ಮಲ್ಟಿಪರ್ಪಸ್ ನೋಡಿ, ನೀವೇನ್ ಬೇಕಾದ್ರೂ ಲಗೇಜ್ ಇಟ್ಕೊಂಡು ಎಲ್ಲ ಈ ಕಡೆಗೆ ಕುಕ್ಕಿಂಗ್ ಮಾಡಕ್ಕೂ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ರಿ. ಹೌದು, ಆಳುಗಳು ಬಂದಾಗ ಲೇಬರ್ಸ್ಗೆ ಅಡುಗೆ ಮಾಡ್ಲಿಕ್ಕೆ ಎಲ್ಲ. ಖಂಡಿತ ಪ್ರತಿಯೊಂದು ತೋಟದಲ್ಲೂ ಒಂದು ಸಣ್ಣದೊಂದು ಈ ತರ ಶೆಡ್, ಶೆಡ್ ಸರ್ ಇದು. ಆಮೇಲೆ ಡಿಗ್ಗರ್ ಕೂಡ ಇಟ್ಕೊಂಡಿದ್ರಿ ನೀವೇ? ಜನರೇಟರ್ ಶೆಡ್. ಈಗ ಜನರೇಟರ್ ವ್ಯವಸ್ಥೆ ಮಾಡ್ತೀರಾ? ಸರ್, ಅದು ಎಲ್ಲ ಟೈಮಲ್ಲೂ ಕರೆಂಟ್ ಇದ್ದಾಗ ಒಂದೊಂದಿನ ರಾತ್ರಿ ಕರೆಂಟ್ ಕೊಟ್ರೆ ಜೀವಾಮೃತ ಕಳ್ಸಕ್ಕಾಗ್ಲಿ, ಡಿಕಂಪೋಸರ್ ಕಳ್ಸಕ್ಕಾಗ್ಲಿ ಕಷ್ಟ ಆಗುತ್ತೆ. ಅವಾಗ 1 hour 2 hours ಜನರೇಟರ್ ಆನ್ ಮಾಡ್ಕೊಂಡ್ಬಿಟ್ಟು. ಸೋಲಾರ್ದು ಇನ್ನೂ ಹಾಕ್ಸಿಲ್ಲ. ಸೋಲಾರ್ದು ಅಪ್ಲಿಕೇಶನ್ ಹಾಕಿದೀವಿ, ಅದು ಬಂದಾಗ ಸೋಲಾರ್ನ ಹಾಕ್ಸ್ಕೊಳ್ತೀವಿ. ಹೌದು, ಹೇಳ್ರಿ ನೀವು. ಈಗ ಯತೀಶ್, ಈಗ ನಮ್ಮ ರತ್ನಾಕರ್ ಹೇಳ್ತಿದ್ದಾರೆ ಜೀವಾಮೃತವನ್ನು
ತಂಪತ್ನಲ್ಲಿ ಕೊಡಬೇಕು ಅಂತಾರೆ. ಖಂಡಿತವಾಗ್ಲು ಸರ್, ನೀವೇನು ಹೇಳ್ತೀರಿ? ಖಂಡಿತವಾಗ್ಲು ಅದು ಹಾಗಾದ್ರೆ ತಂಪತ್ತು ಅಂದ್ರೆ ಸಂಜೆ ಹೊತ್ತು ಕೊಡೋದು ಒಳ್ಳೇದಾ ಏನ್ ಬೆಳಗ್ಗೆ? ಬೆಳಿಗ್ಗೆ ಅಥವಾ ಸಾಯಂಕಾಲ. ಬೆಳಿಗ್ಗೆ ನೀವು 6 ಗಂಟೆ, ನಾವು ಜನರೇಟರ್ ತಂದಿರೋ ಉದ್ದೇಶನೇ ಅದು. ಯಾಕಂದ್ರೆ ಕರೆಂಟು ಮಧ್ಯಾಹ್ನ 12 ಗಂಟೆ ಮೇಲೆ ಕೊಡ್ತಾರೆ, ಇಲ್ಲ ಮಧ್ಯರಾತ್ರಿ ಕೊಡ್ತಾರೆ. 7 ಅವರ್ ಬೆಳಗ್ಗೆ, 3 ಅವರ್ ಹಗಲೊತ್ತು, ರಾತ್ರಿ 4 ಅವರ್ ಕೊಡ್ತಾರೆ. ಆ ಟೈಮಲ್ಲಿ ನಮಗೆ ಕೆಲಸ ಬಿಟ್ಟು ಏನೇನೋ ವೈಯಕ್ತಿಕ ಕೆಲಸಗಳಿರ್ತವೆ. ಆದ್ರೆ ಈ ಜನರೇಟರ್ ಇರೋದ್ರಿಂದ ಜೀವಾಮೃತನ ಬೆಳಿಗ್ಗೆ 6 ರಿಂದ 9 ಗಂಟೆ ಒಳಗೆ ಕೊಡ್ತೀವಿ. ಇಲ್ಲ ಸಂಜೆ 5 ಗಂಟೆಗೆ ಬಂದ್ರು ರಾತ್ರಿ 8 ಗಂಟೆ ತನಕ ಕೊಟ್ಬಿಡ್ತೀವಿ. ಜನರೇಟರ್ ಆನ್ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ. ಒಳ್ಳೆ ಮಾಹಿತಿ ಕೊಟ್ರಿ. ಯಾಕಂದ್ರೆ ಜೀವಾಮೃತ ನಾವು ರೆಡಿ ಮಾಡಿ ಎಷ್ಟೊತ್ತಿನ ಬೇಕು ಅಷ್ಟೊತ್ತಿನ ಕೊಡೋದ್ರಿಂದ ಉಪಯೋಗ ಆಗಲ್ಲ. ಅರ್ಲಿಯಿಂದ ಮಾರ್ನಿಂಗ್ ಕೊಡಬೇಕು, ಇಲ್ಲ ಸಂಜೆ ಕೊಡಬೇಕು. ಆ ಸೂಕ್ಷ್ಮಾಣು ಜೀವಿಗಳು ಬಿಸ್ಲಿಕ್ಕೆ ಸತ್ತೋಗ್ಬಿಡ್ತವೆ. ಮಧ್ಯಾಹ್ನದ ಹೊತ್ತು ಹೆವಿ ಬಿಸಿಲಿರುತ್ತೆ, ಆ ಟೈಮಲ್ಲಿ ಸೂಕ್ಷ್ಮಾಣು ಜೀವಿಗಳಿಗೆ ತೊಂದರೆ ಆಗಬಾರ್ದು. ಅದರಿಂದ ನಾವು ಸಾಯಂಕಾಲದ ಹೊತ್ತು ಕೊಟ್ರೆ ಅದು ಇನ್ನೂ ಒಳ್ಳೇದು. ನೋಡಿ, ಈ ಪ್ರಿನ್ಸಿಪಲು ಎಲ್ರಿಗೂ ಗೊತ್ತಿರಲ್ಲ ಯತೀಶು. ನಾವು ವಿಡಿಯೋ ಮಾಡೋ ಉದ್ದೇಶನೇ ಇದು. ರೈತರಿಗೆ ಒಂದೊಂದು ತೋಟಕ್ಕೆ ಹೋದಾಗ ಒಂದೊಂದು ಉತ್ತಮವಾದ ಮಾಹಿತಿಗಳು ಸಿಗ್ತವೆ. ಈಗ ನನಗೆ ಅದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಬೆಳಗ್ಗೆ ಕೊಡಬೇಕು, ಸಂಜೆ ಕೊಡಬೇಕು, ಯಾವಾಗಲೂ ಒಂದ್ಸರಿ ಕೊಟ್ಟರಾಯ್ತು ಅಂತ ಅಂದ್ಕೊಂಡಿದ್ವಿ. ಈಗ ನೀವು ಹೇಳಿದ್ರಿಂದ ತುಂಬ ಚೆನ್ನಾಗಿ ನನಗೂ ಅರ್ಥ ಆಯಿತು. ನಮ್ಮ ರೈತರು ಕೂಡ ಅದನ್ನು ವೀಕ್ಷಕರು ಅಳವಡಿಸ್ಕೊಳ್ತಾರೆ ಈಗ. ಹಾಗಾಗಿ ನಾವು ಇಂಥ ವಿಡಿಯೋಗಳನ್ನು ನಾವು ಹೆಚ್ಚೆಚ್ಚು ಮಾಡ್ತಾ ಇರ್ತೀವಿ. ಮಾಡಿ ಸರ್, ತುಂಬ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನೆಕ್ಸ್ಟು ಈ ಅಡಿಕೆ ಫಸಲಿಗೆ ಬರುತ್ತಲ್ಲಪ್ಪ, ಆವಾಗ ಒಂದು ವಿಡಿಯೋ ಮಾಡೋಣ. ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇನ್ನು 2 ವರ್ಷ ಬಿಟ್ಟು ಬನ್ನಿ ಸರ್, ಆಟೋಮೆಟಿಕ್ ನಿಮಗೆ ಅಡಿಕೆ ಫಸಲಿನ ವಿಡಿಯೋನು ಮಾಡ್ಕೊಡೋಣ. ಖಂಡಿತ ಒಳ್ಳೆಯದಾಗಲಿ. ನಿಮ್ಮ ತೋಟ ಬೇಗನೆ ಫಸಲಿಗೆ ಬರಲಿ, ಉತ್ಕೃಷ್ಟವಾಗಲಿ, ಎಲ್ಲರೂ ಬಂದು ನೋಡ್ಕೊಂಡು ಹೋಗೋವಂಥ ತೋಟ ಆಗ್ಲಪ್ಪ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.